ಎಲ್ಲ ರೈತ ಮಿತ್ರರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ. ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ. ಇನ್ನು ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ರೈತರೇ. ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ, ಸಬ್ಸ್ಕ್ರೈಬ್ ಆಗಿ. ಇಂದಿನ ಬಿಜಾಪುರ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದ್ರೆ 1600 ಹಿಡಿದು 3000 ತನಕ ಐತಿ. ರೇಟು ಬಂದು 1600 ಮಿನಿಮಮ್ ಇಲ್ಲ ಅಂದ್ರೂ 1600 ಹಿಡಿದು 3000 ತನಕ ಚಲೋ ಗಡ್ಡಿ ರೇಟು ಬಿಜಾಪುರದಲ್ಲಿ ಇದೆ ರೈತರೇ. ಹಾಗೆ ಬೆಳಗಾವಿನಲ್ಲಿ ಬಂದು 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದ್ರೆ 1500 ರೂಪಾಯಿ ಹಿಡಿದು ಮಿನಿಮಮ್ ಇಲ್ಲ ಅಂದ್ರೂ 1500 ಹಿಡಿದು 3200 ರೂಪಾಯಿ ತನಕ ಇದೆ ನೋಡಿ. ಅಂದ್ರೆ ಹೈಯೆಸ್ಟ್ ಮಾಡಿದಂದ್ರೆ 3200, 1500 ಮಿನಿಮಮ್ ಇಲ್ಲ ಅಂದ್ರೂ 1500 ಹಿಡಿದು 3200 ತನಕ ರೇಟ್ ಆಗಿದೆ. ಅಂದ್ರೆ 2700 ರೂಪಾಯಿ ಕೂಡ ಆಗಿದೆ 1 ಕ್ವಿಂಟಲ್ಗೆ. ಅಂದ್ರೆ ಮೀಡಿಯಂ ಇದು, ಅಂದ್ರೆ ಮಿನಿಮಮ್ ಗರಿಷ್ಠ, ಅಂದ್ರೆ ಹೈಯೆಸ್ಟ್ ಕಡಿಮೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಬದಾಮಿಯಲ್ಲಿ ಕೂಡ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 1500 ರೂಪಾಯಿ ಹಿಡಿದು 3200 ರೂಪಾಯಿ ತನಕ ಇದೆ ನೋಡಿ ರೇಟು. ಹಾಗೆ ಹುಬ್ಳಿಯಲ್ಲಿ ಬಂದು 500 ರೂಪಾಯಿ ಹಿಡಿದು ಸ್ಟಾರ್ಟ್ ಇದೆ. ಹುಬ್ಳಿಯಲ್ಲಿ ಬಂದು 500 ರೂಪಾಯಿ ಮಿನಿಮಮ್ ಇಲ್ಲ ಅಂದ್ರೂ 500ರಿಂದ ಸ್ಟಾರ್ಟ್ ಆಗಿ 2250 ರೂಪಾಯಿ ತನಕ ಅತಿ ಹೈಯೆಸ್ಟ್ ಗಡ್ಡಿ ಸೇಲ್ ಆಗಿತ್ತಂದ್ರೆ ಹುಬ್ಳಿಯಲ್ಲಿ. ಹಾಗೆ ಸಾಂಗ್ಲಿಯಲ್ಲಿ ನೋಡ್ಬೋದಾದ್ರೆ 1100 ಹಿಡಿದು 2900 ರೂಪಾಯಿ ತನಕ ರೇಟು ಇದೆ. ಸಾಂಗ್ಲಿಯಲ್ಲಿ 1100 ರೂಪಾಯಿ ಸ್ಟಾರ್ಟಿಂಗ್ ಹಿಡಿದು 2900 ರೂಪಾಯಿ ಅತಿ ಹೆಚ್ಚಿನ ಬೆಲೆಗೆ ಮಾರಾಟವಾದ ಈರುಳ್ಳಿಯು. ಹಾಗೆ ಇದು ಇಂದಿನ ಕರ್ನಾಟಕದ ಹಲವು ಜಿಲ್ಲೆಗಳ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ. ಹಾಗೆ ಇನ್ನು ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನ ಮಾರ್ಕೆಟ್ ನ್ಯೂಸ್ ಅನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ.